ಎಲ್ರಿಗೂ ನಮಸ್ಕಾರ. ನಾನು ಫಾತಿಮಾ ರಬಿಯಾ, ಉಡುಪಿ ಜಿಲ್ಲೆ ಬಿಜನಾಡಿಯಿಂದ. ಈ ಕವಿತೆ ಬರೆದಿರೋದು, ಈ ಕವಿತೆ ಹುಟ್ಟಿದ್ದು ಮಣಿಪುರದಲ್ಲಿ ಕಳೆದ ವರ್ಷ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಮಾಡಿದಾಗ ಈಗಿನ ಸಮಕಾಲೀನ ಸಂದರ್ಭದಲ್ಲಿ ಇದನ್ನು ಚೂರು ಎಡಿಟ್ ಮಾಡಿದ್ದೇನೆ. ಈಗೀಗ ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಹೊಸ ರಿಕ್ವೆಸ್ಟ್ ಬಂದರೆ ನನ್ನನ್ನು ಮುಟ್ಟಿ ನೋಡಿಕೊಳ್ಳುತ್ತೇನೆ. ಇವ ಅದೇ ಗಂಡಸು ಇರಬಹುದಾ ಎಂದು ಬೆಚ್ಚಿ ಬೀಳುತ್ತೇನೆ. ಕೊರಳಿಗೊಂದು ಸುತ್ತು ಹಾಕಿರುವ ತಲೆ ಮೇಲಿನ ಶಾಲನ್ನು ಎದೆಯವರೆಗೆ ಎಳೆದುಕೊಳ್ಳುತ್ತೇನೆ. ಭುಜ, ಕಂಕುಳು, ಹೊಟ್ಟೆ, ಬೆನ್ನು, ಸೊಂಟ, ಕೊನೆಗೆ ಪಾದವನ್ನೂ ಮುಚ್ಚಿ ಮುಟ್ಟಿದರೆ ಮುನಿಯಂತೆ ಮುದುರಿಕೊಳ್ಳುತ್ತೇನೆ. ಕನ್ನಡಿ ನೋಡುವಾಗೆಲ್ಲ ಬೆತ್ತಲೆ ಮೆರವಣಿಗೆ, ವಿಡಿಯೋ ರೆಕಾರ್ಡಿಂಗ್, ಮಿಡ್ನೈಟ್ ಮೆಸೇಜು, ಡಿಲೀಟ್ ಮಾಡಿದ ಮೆಸೆಂಜರು ಕನ್ನಡಿಯ ಒತ್ತು ಬಂದು ಕುತ್ತಿಗೆ ಒತ್ತಿದಂತಾಗುತ್ತದೆ. ಹುಟ್ಟಿರುವ ಬಟ್ಟೆಯೊಳಗಿಂದಲೇ ಮುನ್ನೊಂದು ಎದ್ದು ಬಂದು ಎದೆಯ ಸುತ್ತಂತೆ ಯೋನಿ ಬಗೆದಂತೆ ನಟ್ಟ ನಡು ಹಗಲಲ್ಲೂ ಬೆದರುತ್ತೇನೆ, ಬೆವರುತ್ತೇನೆ. ಕರುಣೆದೋರು ಎಂದು ಕೈ ಮುಗಿದಂತೆ, ಗಂಟಲ ಒಳಗಿಂದ ಕೂಗಿದಂತೆ, ಮೊರೆ ಇಟ್ಟಂತೆ, ನಾಲೆಗೆ ಹರಿದುಕೊಂಡಂತೆ ಕೆಟ್ಟ ಕೆಟ್ಟ ಕನಸುಗಳು. ಮರುಕ್ಷಣ ಚಂಡಿ, ಚಾಮುಂಡಿ, ಭದ್ರ, ಕಾಳಿ, ಫಾತಿಮಾ, ಖದೀಜಾ, ಆಯಿಷಾ, ಬೆತ್ಲೆಹೆಮ್ಮಿನ ಮೇರಿ, ಅಷ್ಟೇಕೆ ನನ್ನೂರಿನ ಅಬ್ಬಕ್ಕ, ಪಕ್ಕದ ಚೆನ್ನಮ್ಮ, ದೂರದ ರಸಿಯಾ, ಲಕ್ಷ್ಮಿಯರು ಬೆನ್ನ ಹಿಂದಿಂದ ತಿಳಿಯುತ್ತಿರುವಂಥ ದಟ್ಟ ಅನುಭವ. ಸಾಕು ಈ ಗೋಳಾಟ, ಚೀರಾಟ, ಮೊಂಬತ್ತಿಯ ಮೆರವಣಿಗೆ. ಓ ಗಂಡಸೇ, ಮನುಷ್ಯನಾಗು ಎನ್ನುವ ಹುಯಿಲು. ತಿರುಗಿ ಬೀಳು, ಧಿಕ್ಕರಿಸು, ಭೂತ್ಕರಿಸು, ಎದೆಯೊಳಗಿನ ಕಣ್ಣಾಡದ ಕೆಂಡವನ್ನು ಕೈಗೆ ತಗೋ. ಅವನ ಮೈಯೊಳಗಿನ ಕೆಟ್ಟ ವಾಂಛೆಯನ್ನು ಒಮ್ಮೆ ಸುಟ್ಟು ಬಿಡು ಎಂಬ ಅಶರೀರವಾಣಿ ಕೇಳುತ್ತದೆ. ದೇಹದ ಶಕ್ತಿಯನ್ನೆಲ್ಲ ರಟ್ಟೆಗೆ ಎಳೆದು ತಂದು ತಿರುಗಿ ಬೀಳಬೇಕೆನ್ನುವಷ್ಟರಲ್ಲಿ ನನ್ನ ಸುತ್ತಲಿನ ಹೆಣ್ಣು ಜೀವಗಳೇ ಗಹಗಹಿಸಿ ನಗುವುದು ಕೇಳುತ್ತದೆ. ಅವಳೇ ಸರಿಯಿರಲಿಲ್ಲ, ಅವಳೇ ನಗ್ನಲಾಗದಂತೆ, ತಾವು ನಂಬುವ ದೊರೆಯ ಮುಖವಾಡವ ಮುಕ್ಕಾಗದಂತೆ ಕಾಪಿಟ್ಟುಕೊಳ್ಳಲು ಎಷ್ಟೊಂದು ಸಮಜಾಯಿಷಿ ಸಬೂಬುಗಳು. ನಾನು ಮತ್ತೆ ದಿಕ್ಕೆಟ್ಟು ಕೂರುತ್ತೇನೆ ಎನ್ನುವುದು. ಧನ್ಯವಾದಗಳು. ಈಗ ಬೇವು ಮಾಡಿಕೊಂಡ